like and subscribe my channel. ಮಾರ್ಚ್ 3, 2026 ಚಂದ್ರಗ್ರಹಣ ಸಮಯ ಪೂಜಾ ವಿಧಿ ಗರ್ಭಿಣಿ ಮಹಿಳೆಯರ ರಕ್ಷಣೆ ಹಾಗೂ ಈ ಮಂತ್ರಗಳನ್ನು ಪಠನೆ ಮಾಡಿ. ಮಾರ್ಚ್ 3, 2026 ಚಂದ್ರಗ್ರಹಣವಿದೆ. ಇದು ಈ ವರ್ಷದ ಮೊದಲ ಚಂದ್ರಗ್ರಹಣ ಹಾಗೂ ಇದು ಭಾರತದಲ್ಲಿ ಗೋಚರಿಸುತ್ತದೆ ಹಾಗೂ ಅಮೆರಿಕ, ಆಸ್ಟ್ರೇಲಿಯಾ ಹಾಗೂ ಪ್ರಶಾಂತ ಮಹಾಸಾಗರ ಹಾಗೂ ಅನೇಕ ದೇಶಗಳಲ್ಲಿ ಚಂದ್ರಗ್ರಹಣ ಗೋಚರವಾಗುತ್ತಿದೆ. ಗರ್ಭಿಣಿ ಮಹಿಳೆಯರು, ಮಕ್ಕಳು ಹಾಗೂ ರೋಗಿಗಳು ತುಂಬಾ ಎಚ್ಚರಿಕೆಯಾಗಿ ಇರಬೇಕು ಹಾಗೂ ಗರ್ಭಿಣಿ ಮಹಿಳೆಯರು ಎಲ್ಲಿ ಹೊರಗಡೆ ಓಡಾಡಬೇಡಿ ಹಾಗೂ ಯಾವುದೇ ಚೂಪಾದ ವಸ್ತುಗಳನ್ನು ಮುಟ್ಟಬೇಡಿ ಹಾಗೂ ಬಳಸಬೇಡಿ. ಇದರಿಂದ ಮಗು ಕುರೂಪಿಯಾಗಿ, ಅಂಗವಿಕಲವಾಗಿ, ದೃಷ್ಟಿಹೀನವಾಗಿ ಮಕ್ಕಳು ಹುಟ್ಟಬಹುದು. ಅದಕ್ಕಾಗಿ ಎಚ್ಚರಿಕೆಯಿಂದ ಗರ್ಭಿಣಿ ಮಹಿಳೆಯರು ಇರಬೇಕು. ಗರ್ಭಿಣಿ ಮಹಿಳೆಯರು ಮನೆಯಲ್ಲಿದ್ದು ದೇವರ ಧ್ಯಾನ ಜಪ ಮಾಡಬೇಕು ಹಾಗೂ ವಿಷ್ಣು ಸಹಸ್ರನಾಮ ಪಠನೆ ಮಾಡಬೇಕು ಹಾಗೂ ಗ್ರಹಣ ಹಿಡಿಯುವ ಮೊದಲು ಬೆಳಗ್ಗೆ 9 ಗಂಟೆಯೊಳಗಡೆ ಎಲ್ಲಾ ಪೂಜೆ ಪಠನೆಗಳನ್ನು ಮಾಡಿ ದೇವರ ಮನೆಗೆ ಕರ್ಟನ್ ಅನ್ನು ಹಾಕಿ ಸೂತಕ ಕಾಲ ಪ್ರಾರಂಭಕ್ಕೆ ಮೊದಲು ಈ ಕೆಲಸವನ್ನು ಮಾಡಿ. ಗರ್ಭಿಣಿ ಮಹಿಳೆ ತಮ್ಮ ಹೊಟ್ಟೆಗೆ ಮುಲ್ತಾನಿ ಮಿಟ್ಟಿಯನ್ನು ಹಚ್ಚಿಕೊಳ್ಳಿ. ಇದರಿಂದ ನಿಮ್ಮ ಗರ್ಭದ ರಕ್ಷಣೆಯಾಗುತ್ತದೆ. ಅಥವಾ ಹಳದಿ ಬಣ್ಣದ ಕಲಾವಾವನ್ನು ಕೂಡ ಕಟ್ಟಿಕೊಳ್ಳಬಹುದು. ಈ ರೀತಿ ಮಾಡಿ ನಿಮ್ಮ ಗರ್ಭದ ರಕ್ಷಣೆ ಮಾಡಿಕೊಳ್ಳಿ ಹಾಗೂ ಆದಷ್ಟು ಗುರು ಮಂತ್ರವನ್ನು ಹೇಳಿ ಹಾಗೂ ಓಂ ಹ್ರೀಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ ಹಾಗೂ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸಿರಿ. ಇದೇ ಮಾರ್ಚ್ 3 ಖಗ್ರಾಸ ಚಂದ್ರಗ್ರಹಣವಿದೆ. ಇದು ಭಾರತದಲ್ಲಿ ಕಾಣುತ್ತದೆ. ಹಾಗಾಗಿ ಈ ಚಂದ್ರಗ್ರಹಣವನ್ನು ನಾವು ಆಚರಿಸಬೇಕು ಹಾಗೂ ಚಂದ್ರಗ್ರಹಣ ಯಾವ ಸಮಯದಲ್ಲಿ ಸ್ಪರ್ಶ, ಮಧ್ಯಕಾಲ ಹಾಗೂ ಮೋಕ್ಷಕಾಲ ಯಾವಾಗ ಎಂದರೆ ಮಾರ್ಚ್ 3, 2026 ಮಂಗಳವಾರ. ಗ್ರಹಣ ಸ್ಪರ್ಶಕಾಲ ಮಧ್ಯಾಹ್ನ 3:20, ಮಧ್ಯಕಾಲ ಮಧ್ಯಾಹ್ನ 5:04, ಮೋಕ್ಷಕಾಲ ಬಿಡುಗಡೆ ಸಂಜೆ 6:47. ಬೆಳಿಗ್ಗೆ 9:47 ನಂತರ ಗ್ರಹಣ ಮುಗಿಯುವವರೆಗೆ ಆಹಾರವನ್ನು ಸೇವಿಸಬಾರದು. ಇನ್ನು ಮಾರ್ಚ್ 3, 2026 ಮಂಗಳವಾರದ ದಿನ ಮಧ್ಯಾಹ್ನ 12:45 ಒಳಗೆ ಮಕ್ಕಳು, ವೃದ್ಧರು, ರೋಗಿಗಳು ಆಹಾರವನ್ನು ಸೇವಿಸಬಹುದು. ಇನ್ನು ಗ್ರಹಣ ಹಿಡಿಯುವ ಮೊದಲು ಆಹಾರದಲ್ಲಿ ಅಂದರೆ ತುಪ್ಪ, ಉಪ್ಪು, ನೀರು, ಹಾಲು, ಉಪ್ಪಿನಕಾಯಿ, ಧಾನ್ಯಗಳು ಹೀಗೆ ಇರುವಂಥ ಪದಾರ್ಥಗಳಲ್ಲಿ ದರ್ಬೆ ಅಥವಾ ತುಳಸಿ ಅಥವಾ ಗರಿಕೆಯನ್ನು ಗ್ರಹಣ ಹಿಡಿಯುವ ಮೊದಲೇ ಆ ಎಲ್ಲಾ ಪದಾರ್ಥಗಳಲ್ಲಿ ಹಾಕಿ ಹಾಗೂ ಗ್ರಹಣ ಮುಗಿದ ನಂತರ ಅನ್ನ, ಸಾರು ಇಂಥ ಪದಾರ್ಥಗಳನ್ನು ಉಳಿದಿದ್ದರೆ ಈ ಪದಾರ್ಥಗಳನ್ನು ಸೇವಿಸಬೇಡಿ. ಹೊಸದಾಗಿ ಅಡುಗೆ ಮಾಡಿ ಸೇವಿಸಿರಿ.